ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೌತ್ ಗರ್ಲ್ ರಾಧಿಕಾ ಯೂಟ್ಯೂಬ್ ಚಾನಲ್. ಸೊ ನೀವೆಲ್ಲರೂ ಆರಾಮದಿರಂತ ಅಂದ್ಕೊಳತ್ತೀನಿ. ಸೊ ಭಯಂಕರ ಮಳೆ ಆಗತ್ತಿತ್ತಲ್ಲ, ಅದಕ್ಕಂತ ಹೇಳಿ ಎಲ್ಲೂ ಹೋಗಿರಲಿಲ್ಲ. ಒಂದು ಸ್ವಲ್ಪ ಇವತ್ತು ಮಳೆ ಒಂಚೂರು ಕಮ್ಮಿ ಐತೆ ಅಂತ ಅನ್ಸಾಕತ್ತಿತ್ತು. ಹಂಗೆ ಇಲ್ಲಿ ನಮ್ಮದೊಬ್ರು ಕಲೀಗ್ ಅವ್ರದ್ದೊಂದು ಮದ್ವೆದು ಪಾರ್ಟಿ ಕೊಡೋದಿತ್ತು. ಇದಕ್ಕೂ ಮುಂಚೆ ನಾವು ಅವ್ರಿಗೆಲ್ಲರಿಗೂ ಪಾರ್ಟಿ ಕೊಟ್ಟಿದ್ವಿ. ಸೊ ಅವರು ಇವತ್ತು ನಮಗೆಲ್ಲ ಪಾರ್ಟಿ ಕೊಡೋ ಸಂಬಂಧ ಈ ಒಂದು ಹೊರಗಡೆ ಟ್ರಿಪ್ ಆರ್ಗನೈಸ್ ಮಾಡ್ಯಾರ. ಜಸ್ಟ್ ನಾ ಇರೋ ಪ್ಲೇಸಿಂದ ಒಂದು 15 ಕಿಲೋಮೀಟರ್ಸ್ ಒಳಗೆ ಇತ್ತು ನಿರ್ಮಿತ್ ಪಾರ್ಕ್ ಅಂತ ಹೇಳಿ. ಸೊ ಇವತ್ತು ನಾ ಅಲ್ಲಿ ಹೊಂಟೀನಿ. ಸೊ ಬರ್ರಿ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ಬರ್ತೀನಿ. ಸೊ ಇವತ್ತು ಇಡೀ ದಿನ ನಾ ಏನೇನೆಲ್ಲ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ. ಸೊ ಫಸ್ಟ್ ಬಂದ ತಕ್ಷಣ ಇದೊಂದು ದೊಡ್ಡ ಪಾರ್ಕ್ ಐತಿ, ಅಂದರೆ ಒಂದು ಸ್ವಲ್ಪ ಲಾರ್ಜ್ ಏರಿಯಾನ್ಯಾಗ ಇದು ಐತಿ. ಇಲ್ಲೆಲ್ಲ ಮಕ್ಕಳಿಗೆ ಆಟ ಆಡಾಕೋದು ಎಲ್ಲ ಭಾಳ ಚಲೋ ಮಾಡ್ಯಾರ. ಮತ್ತು ಕೆಲವೊಂದಿಷ್ಟು ಪ್ರಾಣಿಗಳದ್ದು ಏನಿರ್ತಾವಲ್ಲ ಅದನ್ನ ಎಲ್ಲನೂ ಲೈಕ್ ಸ್ಟ್ಯಾಚ್ಯೂಸ್ ಅದು ಅದಾವ, ಲೈಕ್ ಮಿಸ್ಟರ್ ಬೀನ್, ಚಾರ್ಲಿನ್ ಚಾಪ್ಲಿನ್. ಸೊ ಇದೆಲ್ಲ ಭಾಳ ಮಸ್ತ್ ಐತಿ. ಸೊ ಮಳೆದು ಒಂಥರ ಅಡ್ಡು ಮಳೆಗಳು ಭಾಳ ಹೊಡ್ಯಾಕತ್ತಿದ್ವಲ್ಲ. ಸೊ ನೀವು ಎಲ್ಲರೂ ಮನ್ಯಾಗ ಕುಂತು ಬೇಜಾರಾಗಿತ್ತಂದ್ರೆ ಇದೊಂದು ಪ್ಲೇಸ್ ಭಾಳ ಮಸ್ತ್ ಐತಿ. ಸೊ ನೀವಿಲ್ಲಿ ಬಂದ್ರೆ ಎಂಜಾಯ್ ಮಾಡ್ಬೋದು. ಇದು ಕಾರವಾರದು ಯಾರು ಇರ್ತಾರಲ್ಲ ಅವ್ರಿಗೆ ಭಾಳ ಸಮೀಪ ಐತಿ. ನಿರ್ಮಿತ್ ಅನ್ನೋದು ಒಂದು ಹುಡುಗನ ಹೆಸರು. ಆ ಮಗು ಏನು ತೀರ್ಕೊಂತಂತ ಅನ್ನೋ ಕಾರಣಕ್ಕೆ ಅವ್ರ ಪೇರೆಂಟ್ಸ್ ಅವನ ನೆನಪೊಳಗೆ ಅಂಥೇಳಿ ಈ ಒಂದು ಪಾರ್ಕನ್ನು ಮಾಡ್ಯಾರ. ಇಲ್ಲಿ ಭಾಳ ಅಂದ್ರೆ ಭಾಳ ಮಸ್ತ್ ಐತಿ. ಲೈಕ್ ಯಾವ ರೆಸಾರ್ಟ್ಗೂ ಇದು ಕಮ್ಮಿ ಇಲ್ಲ. ಮತ್ತು ಇಲ್ಲಿ ನಿಮ್ಗೆ ಎಲ್ಲ ಆ್ಯಕ್ಟಿವಿಟೀಸು ಸಿಗ್ತಾವೆ, ಲೈಕ್ ಸ್ವಿಮ್ಮಿಂಗ್ ಪೂಲ, ರೈನ್ ಡ್ಯಾನ್ಸ್, ಊಟ, ಕಾಟೇಜಸ್ ಅವು ಸಿಗ್ತಾವೆ. ಮತ್ತೊಂದು ಇದ್ರದ್ದು ಪ್ಲಸ್ ಪಾಯಿಂಟ್ ಏನಂದ್ರೆ ಇಲ್ಲಿ ನ್ಯಾಚುರಲ್ಲಾಗಿ ನೀರು ಹರಿಯಾಕತ್ತಿರೋದು. ಇದು ಮಳೆಗಾಲನ್ಯಾಗ ಮಾತ್ರ ಸಿಗ್ತೈತಿ. ಲೈಕ್ ನೀರು ಭಾಳ ಬರ್ತೈತಿ ಇಲ್ಲಿ. ಇದು ನ್ಯಾಚುರಲಿ ಇರೋದು, ಇದು ಯಾವುದು ಕನ್ಸ್ಟ್ರಕ್ಟೆಡ್ ಅಲ್ಲ. ಸೊ ಇದು ಭಾಳ ಅಂದ್ರೆ ಭಾಳ ಮಸ್ತ್ ಇತ್ತು. ಅಂದರೆ ಇಷ್ಟು ದಿವ್ಸ ಮಳೆ ಬಂದಿತ್ತಲ್ಲ, ಇವತ್ತೊಂದು ಸ್ವಲ್ಪ ಬರು ಬಿದ್ದಂಗೆ ಆಗಿತ್ತು. ಈ ನೀರು ಭಾಳ ಪ್ಯೂರ್ ಇತ್ತು, ಭಾಳ ಸ್ವಚ್ಛ ಇತ್ತು. ಸೊ ಅದಕ್ಕಂಥೇಳಿ ನಾವೆಲ್ಲರೂ ಎಂಜಾಯ್ ಮಾಡೋಕ್ಕಂಥೇಳಿ ಇಲ್ಲಿ ಅವ್ರು ಕರ್ಕೊಂಡು ಬಂದಿದ್ರು. ನಾವು ಅಂದ್ಕೊಂಡಿದ್ವಿ ಲೈಕ್ ಏನಿರ್ತೈತಿ ಇಲ್ಲಿ ಹಂಗೆ ಹಿಂಗೆ ಅಂಥೇಳಿ. ಬಟ್ ಅವ್ರು ಭಾಳ ವೆಲ್ ಆರ್ಗನೈಸ್ ಮಾಡಿದ್ರು. ಅದರ ಊಟ ಅದು ಎಲ್ಲ ಇಲ್ಲೇ ರೆಡಿ ಮಾಡಿಸಿದ್ದಿತ್ತು. ಆಮೇಲೆ ಇಲ್ಲಿ ಜಿಪ್ ಲೈನ್ ಅದು ಎಲ್ಲನೂ ಐತಿ. ಸೊ ಕುತ್ಕೊಂಡು ಊಟ ಮಾಡೋಕ್ಕೈತಿ. ಖರೆ ಅಂದರೂ ಯಾವುದೊಂದು ರೆಸಾರ್ಟ್ಗೂ ಕಮ್ಮಿ ಇಲ್ಲ. ಇಲ್ಲಿ ಏನಿಲ್ಲ ಅಂದರೂ ನಾವೊಂದು 5-6 ಫ್ಯಾಮ್ಲೀಸ್ ಬಂದಿದ್ವಿ. ಬಟ್ ಏನು ಮಾಡೋದು, ಎಲ್ಲರೂ ನಾರ್ತ್ ಇಂಡಿಯನ್ಸ್ ಅದಾರ. ಸೊ ಇವ್ರಿಗೆ ಯಾರಿಗೂ ಕನ್ನಡ ಬರೋಂಗಿಲ್ಲ. ಮತ್ತು ಇಲ್ಲಿ ಬಚ್ಚಾ ಪಾರ್ಟಿನೂ ಭಾಳ ಮಸ್ತ್ ಇತ್ತು. ಈಗ ಈ ಮಳಿನ್ಯಾಗ ನಾವು ಟ್ರೈನ್ ಹುಳ ಅಂತೀವಿ, ಕೆಲವೊಬ್ರು ಅಡ್ಕೆ ಹುಳ ಅಂತಂತಾರೆ ಗೊತ್ತು. ಇಲ್ಲಿ ಒಂದು ಸ್ವಲ್ಪ ಭಾಳ ಅದಾವ. ಈಗ ಸದ್ಯಕ್ಕೆ ಲೀಚಸ್ ಅಂತೂ ಇಲ್ಲ. ಬಟ್ ಲೀಚಸ್ ಬಂದ್ರೆ ನೀವು ಭಾಳ ಹುಷಾರಿರ್ಬೇಕು. ಯಾಕಂದ್ರೆ ಒಂದು ಸರ್ತಿ ಹಿಡ್ಕೊಂಡಂದ್ರೆ ರಕ್ತ ಭಾಳ ಕೆಟ್ಟ ಇರ್ತಾವೆ. ಸೊ ಫಸ್ಟಿಗೆ ಬಂದ ತಕ್ಷಣ ನಮಗೆಲ್ಲರಿಗೂ ಕೋಕಮ್ ಜ್ಯೂಸ್ ಭಾಳ ಕಾಮನ್ ಐತಿ ಈ ಸೈಡ್ ಒಳಗೆ. ಫಸ್ಟ್ ಅದು ಕೊಟ್ರೆ ಆಮೇಲೆ ಹಾಟ್ ಆ್ಯಂಡ್ ಸೋರ್ ಸೂಪ್ ಇತ್ತು. ಫುಲ್ ಒಂಥರ ಥಂಡಿ, ಲೈಕ್ ವಿಂಟರ್ ಸ್ಟಾಮ್ ಅಂತ ಏನು ಅಂತೀವಲ್ಲ ಆ ಒಂದು ಇದ್ರನ್ಯಾಗ ಸೂಪ್ ಭಾಳ ಮಸ್ತ್ ಅನ್ಸಾತಿತ್ತು. ಅದ್ರ ಜೊತೆಗೆ ಏನು ಮಾಡಿದ್ರು ಅಂತಂದ್ರೆ ಪನ್ನೀರ್ ಚಿಲ್ಲಿ ಇತ್ತು, ಗೋಬಿ ಮಂಚೂರಿಯನ್ ಇತ್ತು, ಮತ್ತು ಮಶ್ರೂಮ್ ಮಂಚೂರಿಯನ್ನಿನ ಚಿಲ್ಲಿ ಅಂತಿತ್ತು. ಬಟ್ ನಮ್ಗೆ ಯಾಕೋ ಮಶ್ರೂಮ್ ಅಂದ್ರೆ ಸೇರೋದಿಲ್ಲ. ಸೊ ಬಟ್ ಇದನ್ನೆಲ್ಲ ತಿನ್ನೋಕೆ ಭಾಳ ಮಸ್ತ್ ಅನ್ಸಾತಿತ್ತು. ಅವ್ರು ನಾವು ಕುಂತಲ್ಲೇನ ಎಲ್ಲ ತಂದು ಕೊಡಾಕತ್ತಿದ್ರು. ಏನೋ ಒಂಥರ ಭಾಳ ಮಸ್ತ್ ಅನ್ಸಾಕತ್ತಿತ್ತು. ಸೊ ಈಗ ನಾವೇನು ಮಾಡಿದ್ವಿ, ಮೊದಲು ಜಿಪ್ಲೈನ್ ಆಡೋಕೆ ಅವ್ರೆ ನಮ್ಗೆ ಕೂಪನ್ಸ್ ಕೊಟ್ಟಿದ್ರು. ಯಾಕಂದ್ರೆ ಒಂದು ಸರ್ತಿ ನಾವು ವೆಟ್ ಆದ್ವಿ, ನೀರೊಳಗೆ ಹೋಗಿ ಬಂದ್ವಿ ಅಂದ್ರೆ ಜಿಪ್ಲೈನ್ ಆಡೋಕೆ ಕೊಡೋದಿಲ್ಲ. ಸೊ ನೀರ್ನಾಗ ಹೋಗೋಕ್ಕಿಂತ ಮುಂಚೆ ಜಿಪ್ಲೈನ್ ಆಡಬೇಕಿತ್ತು. ಸೊ ಇಲ್ಲಿ ನೋಡತ್ತಿರಲ್ಲ ಜಿಪ್ಲೈನ್ ಆಡಾಕತ್ತೀವಿ. ಸೊ ನಾನು ನನ್ನ ಫ್ರೆಂಡದಿಲ್ಲಿ ಅಂದ್ರೆ ವಿಡಿಯೋ ಮಾಡಾಕತ್ತಿದ್ನಿ. ಭಾಳ ಅಂದ್ರೆ ಭಾಳ ಎಂಜಾಯ್ ಮಾಡತ್ತಿದ್ವಿ ನಾವು. ಅದಾದ ತಕ್ಷಣ ಈ ಕಡೆ ನೋಡತ್ತಿರಲ್ಲ, ಇದು ನ್ಯಾಚುರಲ್ ರಿವರ್ ಇರೋದು. ಲೈಕ್ ಫ್ಲೋ ಭಾಳ ಅಂದ್ರೆ ಭಾಳ ಜೋರು ಇತ್ತಿದು. ಭಾಳ ಅಂದ್ರೆ ಭಾಳ ಮಸ್ತು ಇತ್ತು. ಎಕ್ದಮ್ ಪ್ಯೂರೆಸ್ಟ್ ವಾಟರ್ ಇತ್ತು. ಮತ್ತು ಕೆಲವೊಂದು ಫ್ಯಾಮ್ಲೀಸೂ ಬಂದಿದ್ವ. ಬಟ್ ರೈನ್ ಡ್ಯಾನ್ಸ್ ಅದು ಏನಿತ್ತಲ್ಲ, ರೈನ್ ಡ್ಯಾನ್ಸ್, ಸ್ವಿಮ್ಮಿಂಗ್ ಪೂಲ ಅದೆಲ್ಲ ನಾವೇ ತೊಗೊಂಡ್ಬಿಟ್ಟಿದ್ವಿ, ಬೇರೆ ಯಾರಿಗೂ ಕೊಟ್ಟಿರಲಿಲ್ಲ. ಸೊ ಇಲ್ಲಿ ನೋಡತ್ತಿರಲ್ಲ ನೀರೊಳಗೆ ಒಂದು ಬ್ರಿಡ್ಜ್ ಥರ ಮಾಡಿದ್ರು. ಬ್ರಿಡ್ಜ್ ಮೀನ್ಸ್ ಒಂದು ಸ್ವಲ್ಪ ಕಟ್ಗೆ ಅದು ಇಟ್ಟಕ್ಕೆ ಕುಂದ್ರಾಕ ಮಾಡಾಕ. ಸೊ ಅದನ್ನೆಲ್ಲ ಆಡಿದ್ವಿ. ಇಲ್ಲಿ ನಮ್ಮದು ಕೈಗಾನಾಗಿಂದ ಎಲ್ಲ ಮಕ್ಕಳು ಲೈಕ್ ಎಲ್ಲ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ನಾಗೂ ಮುಂದೆ, ಈವನ್ ಸ್ವಿಮ್ಮಿಂಗ್ ಮಾಡೋದ್ರನ್ಯಾಗೂ ಭಾಳ ಮುಂದೆ ಅದಾವ. ಸೊ ಎಲ್ಲರೂ ಡೈ ಹೊಡ್ಯಾಕತ್ ಬಿಟ್ಟಾರ. ಇದ್ರೊಳಗೆ ಇಷ್ಟು ಥಂಡದಾವ ನೀರು. ಮತ್ತೊಂದು ಏನಂದ್ರೆ ಅದು ನೀರ್ನಾಗ ಇಳಿದ ತಕ್ಷಣ ಕಾಲಿಗೇನೋ ಒಂಥರ ಕೆಳಗೆ ಎಲಿಯೋದು ಹತ್ತಾವ ಗೊತ್ತು.
ಅದು ಹತ್ತದಂಗೆ ಎಲ್ಲರೂ ಒಂದು ಸ್ವಲ್ಪ ಹೆದರ್ಸಾಕತ್ಬಿಟ್ಟಾರಲ್ಲ, ಈಗ ಸ್ನೇಕ್ಸ್ ಅದಾವ ಅದು ಇದು ಅಂಥೇಳಿ ನಮಗೂ ಭಾಳ ಹೆದರ್ಕಿ ಬರಾಕತ್ಬಿಟ್ಟೈತಿ. ಲೈಕ್ ಏನು ಮಾಡ್ಬೇಕು ಆಮೇಲೆ ಅಂದ್ರೆ ಸ್ನೇಕ್ಸ್ ಅದು ಏನೂ ಇಲ್ಲ, ಬರೀ ಎಲೆ ಲೈಕ್ ಅಂದರೆ ಗಿಡ ಅದು ಇರ್ತಾವಲ್ಲ, ಅದ್ರದ್ದೊಂದು ಸ್ವಲ್ಪ ಕೊಂಬಿ ಅದು ಮುರಿದಿರ್ತಾವ, ಬಿದ್ದಿರ್ತಾವ, ಅದು ಇದು ಇದ್ವು. ಅವೆಲ್ಲದ್ರನ್ಯಾಗೂ ಕಾಲಿಡಾಕ ಒಂಥರ ಭಯ ಅನ್ಸಾಕತ್ತಿತ್ತು. ಬಟ್ ಆದ್ರೂ ಏನಿಲ್ಲ ಅಂದ್ರೆ ಒಂದು 2 ತಾಸು ಹಂಗದು ನಾವು ಇಷ್ಟು ಥಂಡನ್ ನೀರೊಳಗನ ಅದೀವಿ. ಇಲ್ಲಿ ನೋಡ್ರಿ ನಮ್ಮ ಹುಡುಗಿ ಜಂಪ್ ಮಾಡಾಕತ್ತಾಳ. ಇಲ್ಲಿ ಮಕ್ಕಳಿಗೆ ಒಂದು ಸ್ವಲ್ಪನೂ ಭಯನೂ ಇಲ್ಲ, ಏನೂ ಇಲ್ಲ. ಲೈಕ್ ವೆಲ್ ಟ್ರೈನ್ಡ್ ಅದಾವ ಮಕ್ಕಳುಗಳೆಲ್ಲ. ಭಾಳ ಖುಷಿ ಅನ್ಸಾಕತ್ತಿತ್ತು. ನಾವು ಹುಡುಗಿಯರೆಲ್ಲರೂ ಭಾಳ ಮಜಾ ಮಾಡತ್ತಿದ್ವಿ. ಸೊ ಹುಡುಗರಿಗೆಲ್ಲರಿಗೂ ನೋಡ್ರಿ ಲೈಕ್ ಇದು ಹಿಂಗೆ ಏನಂತಾರ ಅದಕ್ಕೆ ತೋಳಿಗೆಲ್ಲ ಹಾಕೋತಾರಲ್ಲ ಮುಳುಗ್ಲಾರ್ದಂಗೆ ಅದೊಂದು. ಆಮೇಲೆ ಸಂತೋಷದ ಜೂನಿಯರ್ಸ್ ಅಮ್ಮನ ಸ್ವಲ್ಪ ಜಾಸ್ತಿ ಆಟ ಆಡ್ಸಾಕತ್ತಿದ್ರು. ಎಲ್ಲಕ್ಕಿಂತ ಸಣ್ಣವ ಇದನ್ನ ಮತ್ತೊಂದು ಬೇಬಿ ಇತ್ತು, ಅದು ಬಿಟ್ರೆ ಅಮ್ಮನ ಸಣ್ಣವ. ನೀರಂದ್ರೆ ಒಂದು ಸ್ವಲ್ಪ ಹೆದರ್ತಾರಲ್ಲ ಮಕ್ಕಳ, ಹಂಗೆ ಅನ್ಸಾಕತ್ತಿತ್ತು. ಬಟ್ ಹುಡುಗಿಯರಾದ್ರು ಭಾಳ ಮಸ್ತ್ ಮಜಾ ಮಾಡಾಕತ್ತಿದ್ವಿ. ನಮಗೆಲ್ಲರಿಗೂ ಭಾಳ ಮಜಾ ಅನ್ಸಾಕತ್ತಿತ್ತು. ಲೈಕ್ ಫ್ಲೋನು ಭಾಳ ಜೋರು ಅನ್ಸಾಕತ್ತಿತ್ತು, ಅದು ಹೆದರಿಕೆ ಬರಾಕತ್ತಿತ್ತು. ಬಟ್ ಏನು ಆರಾಮಾಗಿ ಆಡಾಕತ್ತಿದ್ವಿ, ಎಲ್ಲರೂ ಎಂಜಾಯ್ ಮಾಡಾಕತ್ತಿದ್ವಿ. ನೀರಿನಾಗ ಅದೀವಿ ಎಷ್ಟೊತ್ತು ಅಂಥೇಳಿ ಗೊತ್ತಾಗಕತ್ತಿಲ್ಲ. ಇಲ್ಲಿ ನೋಡ್ರಿ ಎಲ್ಲರೂ ಸೇರಿ ಒಂಥರ ಸ್ಲೋ ಮೋಷನ್ ಒಳಗೆ ಇದನ್ನು ಸಂತೋಷ ವಿಡಿಯೋ ಮಾಡಿದ್ದು. ಲೈಕ್ ನೀರು ಗೊಜ್ಜೋದು ಭಾಳ ಅಂದ್ರೆ ಭಾಳ ಮಸ್ತ್ ಇತ್ತು. ಇದು ನಾವೆಲ್ಲರೂ ಬೇರೆ ಬೇರೆ ಫ್ಯಾಮ್ಲಿಯಿಂದನೇ ಬಂದಿರೋದು. ಕೆಲವೊಬ್ರು ಫಸ್ಟ್ ಟೈಮ್ ಭೇಟಿ ಆದವರು ಅದಾರ ಇದ್ರೊಳಗೆ. ಬಟ್ ನಮಗೆ ಅನ್ಸಂಗೆ ಇಲ್ಲ ಆಗೈತಿ ಲೈಕ್ ನಾವೆಲ್ಲ ಫಸ್ಟ್ ಟೈಮ್ ಮೀಟ್ ಮಾಡೀವಿ ಅಥವಾ ಬೇರೆ ಬೇರೆ ಫ್ಯಾಮ್ಲಿದವ್ರು ಅದೀವಿ ಅಂಥೇಳಿ. ಅಷ್ಟು ಎಕ್ದಮ್ ಚಿಲ್ ಆಗಿಬಿಟ್ಟಿದ್ವಿ ನಾವು. ಭಾಳ ಮಸ್ತ್ ಇತ್ತು. ಸೊ ನೀರಿನಾಗ ಅದು ಆಡಾಕತ್ತಿದ್ವಲ್ಲ, ಅವಾಗ ಅವ್ರು ಬಂದು ಹೇಳಿದ್ರು ಊಟ ಅಂದ್ರೆ ಕ್ಯಾಂಟೀನ್ 3 ಗಂಟೆಗೆ ಅದು ಕ್ಲೋಸ್ ಆಗ್ತೈತಿ, ನೀವು ಫಸ್ಟ್ ಬಂದು ಊಟ ಮಾಡ್ಕೊರಿ ಅಂಥೇಳಿ. ಫೈನಲಿ ನೀರಿನಾಗಿಂದ ಎದ್ದು ಬಂದ್ವಿ. ಎಲ್ಲಾರ್ಗು ಆಟ ಆಡೋದೈತಿ. ನನ್ನ ಮಗಗೆ ರೇನ್ ಡ್ಯಾನ್ಸ್ ಮಾಡೋದೈತಿ. ಸೊ ಅವನು ರೇನ್ ಡ್ಯಾನ್ಸ್ ಮಾಡ್ಲಾರ್ದೆ ಎಲ್ಲೂ ಬರಂಗಿಲ್ಲ ಅಂಥೇಳಿ ಅನ್ನಕತ್ತಾನ. ನಾನು ಅದ ಹೇಳತ್ತೀನಿ, ಊಟ ಮಾಡೋಣಪ್ಪ, ಊಟ ಮಾಡಾದ್ಮೇಲೆ ಬರೋಣ ಅಂಥೇಳಿ. ಇಲ್ಲಿ ನೋಡಿರಿ ಕೆಫೆಟೇರಿಯಾ ಥರ ಐತಿ, ಅಂದರೆ ಕ್ಯಾಂಟೀನ್ ಥರ ಐತಿ. ಅಲ್ಲಿ ಅವ್ರಿಗೆ ಅಡ್ಗೆ ಮಾಡಿಸಿದ್ರು. ಲೈಕ್ ಸ್ಟಾರ್ಟರ್ಸ್ ಎಲ್ಲನೂ ಇತ್ತು. ಆಮೇಲೆ ಊಟನೂ ಭಾಳ ಚಲೋ ಮಾಡಿಸಿದ್ರು ಅವರು. ಸೊ ನೋಡಾತಿರಲ್ಲ, ಇದು ಡೈನಿಂಗ್ ಏರಿಯಾ ಇತ್ತು. ಭಾಳ ಸ್ಪೇಸಿಯಸ್ ಐತಿ. ಮತ್ತು ನೀವು ಬೇಕಂದ್ರೆ ಇಲ್ಲೇ ಸಮೀಪಿದ್ದವ್ರು ಯಾರು ಇದ್ರಂದ್ರೆ ಇಲ್ಲಿ ಬರ್ಡೇ ಪಾರ್ಟೀಸ್ ಭಾಳ ಆರ್ಗನೈಸ್ ಮಾಡ್ತಾರೆ. ಆದರೆ ಏನೋ ಒಂದು ಸ್ವಲ್ಪ ನೆಟ್ವರ್ಕ್ ಅದು ಇದು ಇರೋದಿಲ್ಲ. ಇದ ಹುಡುಗ ನಿರ್ಮಿತ್ ಅಂತಂದ್ರೆ ಈ ಫೋಟೋ ನೋಡಿದಾಗ ಏನೋ ಒಂಥರ ಭಾಳ ಕೆಟ್ಟ ಅನ್ನಿಸ್ತೈತಿ, ಪಾಪಲ್ಲ ಅಂಥೇಳಿ. ಸೊ 2 ಥರದ ಪಲ್ಯ, ರೊಟ್ಟಿ, ಅನ್ನ, ಕೋಕಮ್ದ ಅದೇನೋ ರಸಮ್ ಥರ ಏನೋ ಇತ್ತು. ಆಮೇಲೆ ಮಾವಿನ ಹಣ್ಣಿಂದ ಶಿಕರಣಿ, ರೈಸ್, ಸಾಂಬಾರು ಅದೆಲ್ಲ ಇತ್ತು. ಫುಲ್ ಊಟ ಮಾಡಿದ್ವಿ. ಊಟ ಮಾಡಾದ್ಮೇಲೆ ಅವ್ರು ಏನಂತಂದ್ರೆ ಮೊದಲು ರೇನ್ ಡ್ಯಾನ್ಸ್ ಮಾಡ್ಕೊಂಡು ಬಿಡ್ರಿ ಅಂದರೆ ಒಂದು ಸ್ವಲ್ಪ ಬಿಸಿಲು ಥರ ಇತ್ತು. ಅಂದರೆ ರೇನ್ ಡ್ಯಾನ್ಸ್ ಮಾಡೋಕೆ ಮಸ್ತ್ ಇತ್ತು. ಇಲ್ಲಿ ನೋಡ್ರಿ ನಮ್ಮ ಹುಡುಗರೆಲ್ಲ ಕುಣಿಯತ್ತಾರ, ನಾವು ಕುಣಿಯತ್ತೀವಿ. ನನ್ನ ಮಗ ಅಂತೂ ಶರ್ಟ್ ಸತ್ಯಾಗ ಹಾಕೊಳ್ಳೋಕೆ ರೆಡಿ ಇಲ್ಲ, ಯಾವಾಗ ನೀರು ಬರ್ತೈತೆ ಅಂಥೇಳಿ ಅವ್ರು ಹೇಳಿದ್ರು ನಮಗೆ. 1/2 hour ಅಷ್ಟೇ ರೇನ್ ಡ್ಯಾನ್ಸ್, ಯಾಕಂದರೆ ಟ್ಯಾಂಕ್ ತುಂಬಿಟ್ಟಿರ್ತೀವಿ, ಆ ನೀರು ಮುಗೀತಂತ ಹೇಳಿ ನಾವೆಲ್ಲರೂ ಹುಚ್ಚಿಗೆದ್ದು ಕುಣಿಯಾಕತ್ತೀವಿ. ಅಂದ್ರೆ ಇನ್ನೊಂದು 2-3 ಮ್ಯಾಡಮ್ಸ್ ಇದ್ರು, ಅಂದ್ರೆ ಸ್ವಲ್ಪ ಸೀನಿಯರ್ಸ್ ಇದ್ರು. ಅವರು ಬಂದಿಲ್ಲ ಡ್ಯಾನ್ಸಿಗದು. ಅಂದ್ರೆ ಮತ್ತೊಂದು ಬೇಬಿ ಇತ್ತಲ್ಲ, ಅವ್ರು ಅದನ್ನು ನೋಡ್ಕೊಳಕತ್ತಿದ್ರು. ಬಟ್ ಮಕ್ಕಳೆಲ್ಲರೂ ಭಾಳ ಅಂದ್ರೆ ಭಾಳ ಬಂದ್ರೆ ಭಯಂಕರ ಎಂಜಾಯ್ ಮಾಡಾಕತ್ತಿದ್ರು. ಭಾಳ ಮಸ್ತ್ ಅನ್ಸಾಕತ್ತಿತ್ತು. ಎಷ್ಟೊತ್ತು ನೀರ್ನಾಗ ನಿಂತೀವಿ. ಫುಲ್ ಟ್ಯಾಂಕ್ ಖಾಲಿ ಮಾಡೀವಿ ನಾವು ಅವತ್ತು. ಆ ಟ್ಯಾಂಕ್ ಖಾಲಿ ಆಗಿತ್ತಂತ ತಾನು ರೇನ್ ಡ್ಯಾನ್ಸ್ ಮುಗಿದ ಮಟನೂ ನಾವೆಲ್ಲರೂ ಇಲ್ಲೇ ಇದ್ದೀವಿ. ಲೈಕ್ ಒಬ್ರೊಬ್ರಿಗೆ ಡ್ಯಾನ್ಸ್ ಕತ್ಕೊಂತ ಮಾಡತ್ತೀವಿ. ಲೈಕ್ ಯಾರು ಒಂಥರ ಪರ್ಫೆಕ್ಟ್ ಅಂತಲ್ಲ, ಅಥವಾ ಏನೋ ನಾಚ್ಕೋಬೇಕಂತನೂ ಏನೂ ಅಲ್ಲ. ಹೆಂಗಂತಂದರೆ ಎಲ್ಲ ಫ್ರೆಂಡ್ಸು ಒಟ್ಟು ಎಂಜಾಯ್ ಮಾಡಾಕತ್ತೀವಿ. ನಮಗೇನೂ ಬಂದಿಲ್ಲ ಅಂದರೂ ಪರವಾಗಿಲ್ಲ. ಮಕ್ಕಳು, ನಾವು, ಹಸ್ಬೆಂಡ್ಗಳು, ಫ್ರೆಂಡ್ಸ್ ಎಲ್ಲರೂ ಸೇರಿ ಅವತ್ತು ಇಡೀ ದಿನ ಭಾಳ ಅಂದ್ರೆ ಭಯಂಕರ ಮಜಾ ಮಾಡೀವಿ. ಸೊ ಭಾಳ ಮಸ್ತ್ ಇತ್ತು ನಮ್ದು ಒಂದು ಡೇ ಔಟ್. ಈ ಮಳ್ಯಾಗ ಒಟ್ಟು ಎಲ್ಲೂ ಹೋಗೋಕ್ಕೊಂದು ಆಗತ್ತಿರ್ಲಿಲ್ಲಲ್ಲ ನಮಗೆ. ಬಟ್ ಇದನ್ನು ಆರ್ಗನೈಸ್ ಮಾಡಿ ನಾವು ಅವ್ರಿಗೆ ಪಾರ್ಟಿ ಕೊಟ್ಟಿದ್ವಿ ಇಲ್ಲ ಅಂತಲ್ಲ. ಬಟ್ ಈ ಪಾರ್ಟಿ ಭಾಳ ಅಂದ್ರೆ ಭಾಳ ಸಖತ್ ಅನ್ನಿಸ್ತು ನಮ್ಗೆ. ಲೈಕ್ ನೇಚರ್ ಒಳಗೆ ಒಂದು ಬೆಳಿಗ್ಗೆ 11:30 ಹಂಗೆ ಹೋದವ್ರು ನಾವು. ಸಂಜೆ 6:30 ವಾಪಸ್ ಬಂದೀವಿ. ಫುಲ್ ಇಲ್ಲೆಲ್ಲ ರೇನ್ ಡ್ಯಾನ್ಸ್ ಮಾಡಿ ನಮ್ಮ ಹುಡುಗರೆಲ್ಲರೂ ಸ್ನೇಕ್ ಡ್ಯಾನ್ಸ್ ಮಾಡಿ ಕೆಳಗೆ ಬಿದ್ದು ಒದ್ದೆ ಆಡತ್ತಾರು. ಅದಾದ ತಕ್ಷಣ ಪೂಲಿಗೆ ಬಂದೀವಿ.
ಬೆಳಿಗ್ಗೆ ಅಲ್ಲಿ ರಿವರ್ನಾಗ ಆಟ ಆಡೀವಿ, ಆಮೇಲೆ ನೋಡ್ರಿ ರೈನ್ ಡ್ಯಾನ್ಸ್ ಮಾಡೀವಿ, ಮತ್ತು ಪೂಲ್ನಾಗ ಆಟ ಆಡಕ್ಕೆ ಬಂದೀವಿ. ಇಡೀ ದಿನ ನೀರೊಳಗೆ ಆತ ಭಾಳ ಅಂದ್ರೆ ಭಾಳ ಮಸ್ತ್ ಮಜಾ ಮಾಡಿದ್ವಿ. ಸೊ ನಿಜವಾಗ್ಲೂ ನಾವು ಆ ಕಪಲ್ಗೆ ಥ್ಯಾಂಕ್ಸ್ ಹೇಳ್ತೀವಿ, ಬಿಕಾಸ್ ಈ ಥರ ಅವೆಲ್ಲ ಆರ್ಗನೈಸ್ ಮಾಡಿ ನಮ್ಮನ್ನೆಲ್ಲ ಹೊರಗಡೆ ಕರ್ಕೊಂಡು ಹೋಗಿದ್ಕೆ. ಸೊ ಇಲ್ಲಿ ಮಕ್ಕಳೆಲ್ಲರೂ ಭಾಳ ಎಂಜಾಯ್ ಮಾಡಿದ್ರು. ಸೊ ನಾವು ಭಾಳ ಎಂಜಾಯ್ ಮಾಡಿದ್ವಿ. ನೀರಿನಾಗ ಎಲ್ಲರೂ ಮಸ್ತ್ ಆಟ ಆಡಿದ್ವಿ, ಭಾಳ ಅಂದ್ರೆ ಭಾಳ ಪಿಕ್ಚರ್ಸೂ ತೊಗೊಂಡ್ವಿ. ಸೊ ಇಲ್ಲೇನೆ ನಮಗೆ ಚಹಾ ಮತ್ತು ಪಕೋಡಾದದ್ದು ಅವ್ರ ವ್ಯವಸ್ಥೆ ಮಾಡಿದ್ರೆ ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋಕೆ ಏನಿಲ್ಲದು 7-7:30 ಆಯ್ತು. ಸೊ ನೋಡತ್ತಿರಲ್ಲ ಭಾಳ ಮಸ್ತ್ ಗರಂ ಚಹಾ ತಂದು ಕೊಟ್ರೆ. ಇಲ್ಲೇ ಸ್ವಿಮ್ಮಿಂಗ್ ಪೂಲ್ ಬಾಜುಕ್ಕೆ ಹೋಗ್ಕೊಂತ ಎಲ್ಲನೂ ತಿಂದು ಉಂಡು ಹೋಗಿ ಡ್ರೆಸ್ ಅದು ಚೇಂಜ್ ಮಾಡ್ಕೊಂಡು ಮನೆ ಕಡೆ ಹೋಗಿವಿ ನಾವು. ಇದೆಲ್ಲ ಭಾಳ ಅಂದ್ರೆ ಭಾಳ ಮಸ್ತ್ ಇತ್ತು. ನಮ್ಮ ಅಮ್ಮನೆಲ್ಲ ಆಗತ್ತಿದ್ನು. ಬಟ್ ಏನು ಮಾಡೋದು, ಅವನಿಗೆ ನಾವು ಕನ್ನಡನೂ ಕಲಿಸೀವಿ, ನಮ್ಮದು ಮದರ್ ಟಂಗ್ ಅಂತ ಹೇಳಿ. ಬಟ್ ಇಲ್ಲಿ ಹಿಂದಿ ಭಾಳ ಐತಿ, ಬಿಕಾಸ್ ಭಾರತದ ಎಲ್ಲ ಭಾಗದವ್ರು ಇರೋದಕ್ಕೆ ಹಿಂದಿ ಕಲೀಲೇಬೇಕಾದಂಥ ಪರಿಸ್ಥಿತಿ ಬಂದ್ಬಿಟ್ಟೈತಿ ನಮ್ಗೆ. ಸೊ ಇಷ್ಟಿತ್ತು ನನ್ನ ಒಂದು ಡೇ ಔಟ್. ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗೈತೆ ಅನ್ಕೋತೀನಿ. ಸೊ ಮತ್ತೆ ಸಿಗ್ತೀನಿ. ಬಾಯ್.